ವೀಕ್ಷಕರೇ, ಸ್ವಲ್ಪ ನಿಂತು ಯೋಚಿಸಿ. ಜಗತ್ತನ್ನೇ ಗೆಲ್ಲುವ ತಾಕತ್ತು ನಿಮಗಿದ್ದರೂ ಪದೇ ಪದೇ ಸಣ್ಣ ಸಣ್ಣ ವಿಷಯಗಳಲ್ಲಿ ಸೋಲುತ್ತಿರುವುದು ಏಕೆ? ನಿಮ್ಮ ಆಜ್ಞೆಗೆ ತಲೆಬಾಗುತ್ತಿದ್ದವರು ಇಂದು ನಿಮ್ಮನ್ನೇ ಎದುರು ಹಾಕಿಕೊಳ್ಳುತ್ತಿರುವುದು ಏಕೆ? ನಿಮ್ಮ ಅಧಿಕಾರ ಮತ್ತು ವರ್ಚಸ್ಸು ಮಂಕಾಗುತ್ತಿದೆಯೇ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿದ್ದರೆ ಈ ವಿಡಿಯೋ ನಿಮಗಾಗಿಯೇ ಸಿದ್ಧವಾಗಿದೆ. ಸಿಂಹ ರಾಶಿಯವರೇ, ನೀವು ಅಗ್ನಿತತ್ವದ ರಾಜರು. ನಿಮ್ಮ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯನ ತೇಜಸ್ಸು ನಿಮ್ಮ ರಕ್ತದಲ್ಲಿ ಹರಿಯುತ್ತಿದೆ ಮತ್ತು ನಿಮ್ಮ ಒಂದು ಗರ್ಜನೆಗೆ ಇಡೀ ಸಮಾಜವೇ ಮೌನವಾಗುವಂತಹ ದಿವ್ಯ ಶಕ್ತಿ ನಿಮ್ಮಲ್ಲಿದೆ. ಆದರೆ ಕಳೆದ ಕೆಲವು ಸಮಯದಿಂದ ಶನಿಯ ಪ್ರಭಾವ ಅಥವಾ ಗ್ರಹಗತಿಗಳ ಏರುಪೇರಿನಿಂದಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಿರಬಹುದು. ಹಣಕಾಸಿನ ವಿಚಾರದಲ್ಲಿ ನೀವು ಕತ್ತಲೆಯಲ್ಲಿ ತಡಕಾಡುತ್ತಿರಬಹುದು. ಪ್ರೀತಿ ಪಾತ್ರರೇ, ನಿಮ್ಮ ಅಧಿಕಾರವನ್ನು ಅಹಂಕಾರ ಎಂದು ತಪ್ಪಾಗಿ ಭಾವಿಸಿ ನಿಮ್ಮಿಂದ ದೂರ ಸರಿದಿರಬಹುದು. ಆದರೆ 2026ರಲ್ಲಿ ಸಿಂಹ ರಾಶಿಯವರ ಬದುಕಿನಲ್ಲಿ ಅಂತಹದ್ದೊಂದು ಸುವರ್ಣ ಕಾಲ ಆರಂಭವಾಗಲಿದೆ. ಅದು ನಿಮ್ಮನ್ನು ಮತ್ತೆ ಸಿಂಹಾಸನದ ಮೇಲೆ ಕುಳ್ಳಿರಿಸಲಿದೆ. ಆ ರಾಜಯೋಗದ ರಹಸ್ಯಗಳೇನು ಮತ್ತು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಆ 5 ಅತಿ ದೊಡ್ಡ ಮಂತ್ರಗಳು ಯಾವುವು ಎಂಬ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳುವ ಮುನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಈ ಕೂಡಲೇ ಜೈ ಸೂರ್ಯದೇವ ಅಥವಾ ಜೈ ಶ್ರೀರಾಮ್ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿ ಮತ್ತು ಸಂಕಲ್ಪವನ್ನು ದೇವರಿಗೆ ಅರ್ಪಿಸಿ. ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಸಿಂಹ ರಾಶಿಯ ಈ ವಿಶಿಷ್ಟ ಭವಿಷ್ಯವನ್ನು ತಿಳಿಯುವ ಮೊದಲು ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಿಮ್ಮ ಜೀವನದ ಪ್ರತಿಯೊಂದು ಕತ್ತಲೆಯನ್ನು ದೂರ ಮಾಡಿ ದಾರಿದೀಪವಾಗುವ ಇಂತಹ ನೈಜ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಮಾತ್ರ ಲಭ್ಯವಿವೆ. ವೀಕ್ಷಕರೇ, 2026ರಲ್ಲಿ ಸಿಂಹ ರಾಶಿಯವರು ಸೂರ್ಯನಂತೆ ಪ್ರಕಾಶಿಸಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ಸೂರ್ಯೋದಯದ ಸಾಧನೆ ಮತ್ತು ತಾಮ್ರದ ಪಾತ್ರೆಯ ಅರ್ಘ್ಯ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಾಗಿರುವುದರಿಂದ ನಿಮ್ಮ ಯಶಸ್ಸಿನ ಮೂಲವೇ ಆತನ ಕಿರಣಗಳಲ್ಲಿದೆ. ಈ ವರ್ಷ ನೀವು ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಶುಚಿಯಾಗಿ ಸ್ನಾನ ಮುಗಿಸಿ ಉದಯಿಸುವ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಬೇಕು. ಆ ನೀರಿನಲ್ಲಿ ಸ್ವಲ್ಪ ಕೆಂಪು ಕುಂಕುಮ, ಕೆಂಪು ಅಕ್ಷತೆ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಅರ್ಘ್ಯ ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಸೂರ್ಯ ದೋಷಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತವೆ. ಅರ್ಘ್ಯ ನೀಡುವಾಗ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತದೆ ಎಂದರೆ ಎಂತಹ ಕಠಿಣ ಸವಾಲುಗಳನ್ನು ನೀವು ಲೀಲಾಜಾಲವಾಗಿ ಗೆಲ್ಲುತ್ತೀರಿ. ವಿಶೇಷವಾಗಿ ರಾಜಕೀಯ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯಂತ ದೊಡ್ಡ ವರದಾನವಾಗಲಿದೆ. ಎರಡನೆಯ ರಹಸ್ಯವೆಂದರೆ ಕೇಸರಿ ಮತ್ತು ಕೆಂಪು ಬಣ್ಣದ ಅದ್ಭುತ ಪ್ರಭಾವ. ಸಿಂಹ ರಾಶಿಯವರು 2026ರಲ್ಲಿ ವಿಜಯೋತ್ಸವ ಆಚರಿಸಬೇಕೆಂದರೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಬಳಸಿ. ಪ್ರಮುಖವಾದ ಕೆಲಸಗಳಿಗೆ ಅಥವಾ ಕೋರ್ಟ್ ಕಚೇರಿ ವ್ಯವಹಾರಗಳಿಗೆ ಹೋಗುವಾಗ ಕೆಂಪು ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳಿ. ಇದು ನಿಮ್ಮ ಸುತ್ತಲೂ ಒಂದು ಸುರಕ್ಷಾ ಕವಚವನ್ನು ನಿರ್ಮಿಸುತ್ತದೆ ಮತ್ತು ನಿಮ್ಮನ್ನು ವಿರೋಧಿಸುವವರ ಮನಸ್ಸನ್ನು ನಿಮ್ಮ ಪರವಾಗಿ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಮೂರನೆಯ ರಹಸ್ಯ ತಂದೆಯ ಸೇವೆ ಮತ್ತು ಪಿತೃಗಳ ಅನುಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ತಂದೆಗೆ ಕಾರಕ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಿಮ್ಮ ತಂದೆಯವರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಅವರ ಮನಸ್ಸಿಗೆ ನೋವು ನೀಡಿದರೆ ನಿಮ್ಮ ಅದೃಷ್ಟ ನಿಮ್ಮಿಂದ ದೂರವಾಗುತ್ತದೆ. ಪ್ರತಿದಿನ ಅವರ ಪಾದ ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದರೆ ನಿಮ್ಮ ಹಣಕಾಸಿನ ಸ್ಥಿತಿ ಅಚ್ಚರಿಯ ರೀತಿಯಲ್ಲಿ ಸುಧಾರಿಸುತ್ತದೆ. ಒಂದು ವೇಳೆ ತಂದೆಯವರು ದೂರವಿದ್ದರೆ ಅವರನ್ನು ನೆನೆದು ಭಾನುವಾರದ ದಿನ ಬಡವರಿಗೆ ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡಿ. ಇದರಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳಿದ್ದರೂ ಅವು ನಿಮ್ಮ ಪರವಾಗಿಯೇ ಮುಕ್ತಾಯಗೊಳ್ಳುತ್ತವೆ. ನಾಲ್ಕನೆಯ ರಹಸ್ಯ ಅಧಿಪತ್ಯದ ಮೌನ ಮತ್ತು ಗೋಪ್ಯತೆಯ ಶಕ್ತಿ. ಸಿಂಹ ರಾಶಿಯವರು ತಮ್ಮ ದೊಡ್ಡ ಯೋಜನೆಗಳನ್ನು ಸಮಾಜದ ಮುಂದೆ ಮೊದಲೇ ಬಣ್ಣಿಸಿಬಿಡುತ್ತಾರೆ. ಇದರಿಂದ ನಿಮ್ಮ ಶತ್ರುಗಳಿಗೆ ಎಚ್ಚೆತ್ತುಕೊಳ್ಳಲು ಅವಕಾಶ ಸಿಗುತ್ತದೆ. 2026ರಲ್ಲಿ ನೀವು ಸದ್ದಿಲ್ಲದೆ ಕಾರ್ಯತಂತ್ರ ರೂಪಿಸಿ ಆ ಕಾರ್ಯವು ಸಂಪೂರ್ಣವಾಗಿ ಮುಗಿದ ನಂತರವೇ ಪ್ರಪಂಚಕ್ಕೆ ನಿಮ್ಮ ಗೆಲುವಿನ ಸುದ್ದಿ ತಿಳಿಯುವಂತೆ ನೋಡಿಕೊಳ್ಳಿ. ನಿಮ್ಮ ಯಶಸ್ಸು ಪ್ರಪಂಚಕ್ಕೆ ಸಿಂಹದ ಗರ್ಜನೆಯಂತೆ ಕೇಳಿಸಲಿ, ಆದರೆ ನಿಮ್ಮ ತಯಾರಿ ಮಾತ್ರ ಹದ್ದಿನ ಕಣ್ಣಿನಂತೆ ಅತ್ಯಂತ ರಹಸ್ಯವಾಗಿರಲಿ. ಐದನೆಯ ಮತ್ತು ಅತ್ಯಂತ ಪ್ರಭಾವಶಾಲಿ ರಹಸ್ಯವೆಂದರೆ ರಕ್ತಚಂದನದ ಧಾರಣೆ ಮತ್ತು ಕೋಪದ ನಿಯಂತ್ರಣ. ಸಿಂಹ ರಾಶಿಯವರ ಸಿಟ್ಟೆ ಅವರ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿರುವುದರಿಂದ ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡಲು ಮತ್ತು ಶೀತಲವಾದ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಲು ಪ್ರತಿದಿನ ಹಣೆಗೆ ರಕ್ತಚಂದನ ಅಥವಾ ಕೆಂಪು ಗಂಧದ ತಿಲಕವನ್ನು ಇಡಿ. ಇದು ನಿಮ್ಮ ಮುಖದಲ್ಲಿ ರಾಜಕೀಯ ವರ್ಚಸ್ಸನ್ನು ಮತ್ತು ದಿವ್ಯವಾದ ಆಕರ್ಷಣೆಯನ್ನು ತರುತ್ತದೆ. ಇದರಿಂದ ಶತ್ರುಗಳು ನಿಮ್ಮನ್ನು ಕಂಡರೆ ಮರೆತು ನಿಲ್ಲುತ್ತಾರೆ ಮತ್ತು ನಿಮ್ಮ ಮಾತಿಗೆ ಸಮಾಜದಲ್ಲಿ ಸಿಗಬೇಕಾದ ಗೌರವ ಲಭಿಸುತ್ತದೆ. ಸಿಂಹ ರಾಶಿಯವರೇ, ಈ 5 ರಹಸ್ಯಗಳು ಕೇವಲ ಮಾಹಿತಿಯಲ್ಲ, ಇವು ನಿಮ್ಮ ಪಾಲಿನ ಸಂಜೀವಿನಿ. ಇದನ್ನು ಶ್ರದ್ಧೆಯಿಂದ ಪಾಲಿಸಿದರೆ 2026ರಲ್ಲಿ ನಿಮ್ಮ ಸಾಮ್ರಾಜ್ಯವನ್ನು ಮರಳಿ ಪಡೆಯುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ.
ವೀಕ್ಷಕರೇ, ಈ ಮಾಹಿತಿ ನಿಮಗೆ ಎಷ್ಟು ಸತ್ಯವೆನಿಸಿತು ಮತ್ತು ನೀವು ಇನ್ನು ಯಾವ ವಿಷಯದ ಬಗ್ಗೆ ತಿಳಿಯಲು ಇಚ್ಛಿಸುತ್ತೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೇ ತಿಳಿಸಲೇಬೇಕು ಎಂದು ನಾನು ನಿಮ್ಮನ್ನು ಒತ್ತಾಯ ಮಾಡುತ್ತೇನೆ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಅತಿ ದೊಡ್ಡ ಪ್ರೇರಣೆ. ಆದ್ದರಿಂದ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳದೆ ವಿಡಿಯೋವನ್ನು ಮುಗಿಸಬೇಡಿ. ಈ ವಿಡಿಯೋವನ್ನು ನಿಮ್ಮ ಸಿಂಹರಾಶಿಯ ಎಲ್ಲಾ ಮಿತ್ರರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ, ಅವರಿಗೂ ಈ ಯಶಸ್ಸಿನ ಮಂತ್ರವನ್ನು ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸೂರ್ಯನ ತೇಜಸ್ಸು ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಶುಭವಾಗಲಿ.